ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಶ್ರೀ ಜಗನ್ನಾಥದಾಸರ ಜೀವನ ಪರಿಚಯ. ಶ್ರೀ ಪುರಂದರದಾಸರಿಂದ ಹರಿವಾಯುಗಳ ಪ್ರೇರಣೆಗನುಗುಣವಾಗಿ ಸ್ವಪ್ನದಲ್ಲಿ ಅಂಕಿತ ಪಡೆದು ಪ್ರಸಿದ್ಧರಾದ ಶ್ರೀ ವಿಜಯದಾಸರ ಶಿಷ್ಯ ಗೋಪಾಲದಾಸರ ಅಪೂರ್ವ ತ್ಯಾಗದ ಹಿನ್ನೆಲೆಯಲ್ಲಿ ಆರೋಗ್ಯ ಆಯುಷ್ಯಗಳನ್ನು ಪಡೆದ ಶ್ರೀ ಜಗನ್ನಾಥದಾಸರು ಮೊದಲ ಮೂವರು ಹರಿದಾಸರ ಕರುಣೆಯ ಕೂಸು ಎಂಬುದು ಗಮನಾರ್ಹ. ಜಗನ್ನಾಥದಾಸರ ಜನನ, ಬಾಲ್ಯ, ಅಧ್ಯಯನಾದಿ. ನರಸಿಂಹದಾಸರು ಲಕ್ಷ್ಮಮ್ಮನವರಿಗೆ ತಿರುಪತಿ ಶ್ರೀನಿವಾಸನ ಸೇವೆಯ ಫಲವಾಗಿ ಒಂದು ಗಂಡು ಮಗು ಹುಟ್ಟಿತು. ಶ್ರೀನಿವಾಸನ ಅನುಗ್ರಹಜನ್ಯವೆಂಬ ಕಾರಣದಿಂದ ಮಗುವಿಗೆ ಶ್ರೀನಿವಾಸ ಎಂದೇ ನಾಮಕರಣ ಮಾಡಿದರು. ಜನಿಸಿದ್ದು 1726ಕ್ಕೆ ಸರಿಹೋಗುವ ಕೀಲಕ ಸಂವತ್ಸರದ ಶ್ರಾವಣ ಶುಕ್ಲ ದ್ವಿತೀಯ. ಶ್ರೀನಿವಾಸನಿಗೆ ಸಕಾಲದಲ್ಲಿ ಚೌಲೋಪಾಯನಾದಿ ಸಂಸ್ಕಾರಗಳನ್ನೆಲ್ಲ ಶ್ರೀ ನರಸಿಂಹದಾಸರೇ ವಿದ್ಯುಕ್ತವಾಗಿ ನೆರವೇರಿಸಿದರು. ವಿಶೇಷ ಪ್ರತಿಭಾಶಾಲಿಯಾಗಿದ್ದ ಶ್ರೀನಿವಾಸನೆಡೆಗೆ ಜನಗಳ ಗಮನ ಆಗಲೇ ಹರಿಹತ್ತಿತು. ಸಕಾಲದಲ್ಲಿ ಯೋಗ್ಯ ಗುರುಗಳ ಬಳಿ ಶಾಸ್ತ್ರ ಗ್ರಂಥಗಳ ಉದ್ಗ್ರಂಥಗಳ ಅಧ್ಯಯನವೂ ಪೂರೈಸಿ ಶ್ರೀನಿವಾಸ ಪಂಡಿತ ಶ್ರೀನಿವಾಸಾಚಾರ್ಯರೆಂದೇ ಪ್ರಸಿದ್ಧನಾದ. ಶ್ರೀನಿವಾಸಾಚಾರ್ಯರ ಪಾಂಡಿತ್ಯ ಮತ್ತು ಅಸಾಧಾರಣ ಕವಿತ್ವ ಸಾಮರ್ಥ್ಯಗಳು ಅವರಿಗೆ ಒಬ್ಬ ಅಗ್ರಮಾನ್ಯ ವಿದ್ವಾಂಸರೆಂಬ ಮನ್ನಣೆಯನ್ನು ತಂದಿದ್ದವು. ಅಂದಿನ ಕಾಲದ ಹಿರಿಯ ವಿದ್ವಾಂಸರಂತೆ ಇವರು ಪಾಠ ಪ್ರವಚನಗಳಲ್ಲಿ ತಮ್ಮ ವೇಳೆಯನ್ನು ಕಳೆಯುತ್ತಿದ್ದರು. ಕುಲೀನ ಕನ್ಯೆಯೊಂದಿಗೆ ವಿವಾಹವೂ ಆಯಿತು. ಪತ್ನಿ ಹೆಸರು ತಾಮರಸಮ್ಮ ಎಂದು ರಾಘವೇಂದ್ರಪ್ಪ ಕವಿಯ ಸಾರಸ್ವತ ಪರಿಣಯದಲ್ಲಿ ಉಲ್ಲೇಖ ಉಂಟು. ದಾಸರ ಪತ್ನಿಗೆ ತಾಮರಸಮ್ಮನೆಂಬುದು ವಾಡಿಕೆಯುಳ್ಳವರನ್ನು ಅರಸಮ್ಮನೆಂದೇ ಕರೆಯುತ್ತೀಯರು. ಶಿಷ್ಯವರ್ಗದ ಜನರು ದೊಡ್ಡಮ್ಮನವರು ಎಂಬುದು. ಶಿಷ್ಯ ಪರಂಪರೆಯು ಬೆಳೆಯುತ್ತಾ ಹೋದಂತೆ ಶ್ರೀನಿವಾಸಾಚಾರ್ಯರು ಬ್ಯಾಗವಟ್ಟದಿಂದ ಮಾನವಿಗೆ ತಮ್ಮ ಕಾರ್ಯಕ್ಷೇತ್ರವನ್ನು ಬದಲಿಸಿದಂತೆ ತಿಳಿಯುತ್ತದೆ. ಇಂದು ದಾಸರ ಕಂಬವಿರುವ ಮನೆಯೇ ಅಂದಿನ ಅವರ ವಾಸಗೃಹ. ಶ್ರೀನಿವಾಸಾಚಾರ್ಯರು ಶ್ರೀ ಜಗನ್ನಾಥದಾಸರಾದದ್ದು. ಒಮ್ಮೆ ವಿಜಯದಾಸರು ಮಾನ್ವಿಗೆ ಬಂದಾಗ ಎಲ್ಲ ಪ್ರಸಿದ್ಧ ವಿದ್ವಾಂಸರಿಗೆ ಹೋದಂತೆ ಶ್ರೀನಿವಾಸಾಚಾರ್ಯರಿಗೂ ತೀರ್ಥಪ್ರಸಾದಕ್ಕೆ ಆಮಂತ್ರಣ ಹೋಯಿತು. ವಿಜಯದಾಸರ ಶಿಷ್ಯ ಸಂಪತ್ತು, ಮೇನೆ ಇತ್ಯಾದಿ ವೈಭವಗಳು ಅವರ ನೆಲೆಯನ್ನು ವಿಜಯರಾಯರ ಮಠವೆಂದೇ ವಿವರಿಸುವಂತೆ ಮಾಡಿದ್ದ ಕಾಲ ಅದು. ಸಾಮಾನ್ಯವಾಗಿ ಯೋಗ್ಯರನ್ನು ಅತ್ಯಾದರದಿಂದ ಕಾಣುವುದು ಶ್ರೀನಿವಾಸಾಚಾರ್ಯರ ಸಹಜ ಸ್ವಭಾವವಾಗಿದ್ದರೂ ಶ್ರೀ ವಿಜಯದಾಸರ ಬಗ್ಗೆ ಅವರ ಭಾವನೆ ಯೋಗ್ಯ ರೀತಿಯಲ್ಲಿರಲಿಲ್ಲ. ಇಷ್ಟಕ್ಕೂ ವಿಜಯದಾಸರು ಶ್ರೀನಿವಾಸಾಚಾರ್ಯರಿಗೆ ಹತ್ತಿರದ ಸಂಬಂಧಿಗಳೂ ಆಗಿದ್ದರು. ವಿಜಯದಾಸರಿಂದ ತೀರ್ಥಪ್ರಸಾದಕ್ಕೆ ಕರೆಬರುವ ವೇಳೆಗೆ ಶ್ರೀನಿವಾಸಾಚಾರ್ಯರು ಮನೆಯಲ್ಲೇ ಭೋಜನ ತೀರಿಸಿಬಿಟ್ಟಿದ್ದಲ್ಲದೆ ಕರೆಯ ಬಂದವರಿಗೆ ಉದರವ್ಯಾಧಿಯ ನಿಮಿತ್ತ ಮುಂಚಿತವಾಗಿಯೇ ಭೋಜನವಾಯಿತು ಎಂದು ಉತ್ತರಿಸಿ ಕಳುಹಿಸಿಬಿಟ್ಟರು. ಗೋಪಾಲದಾಸರೇ ಮೊದಲಾದ ಶಿಷ್ಯ ಪ್ರಭರ್ತಿಗಳಿಂದ ಯುಕ್ತರಾದ ವಿಜಯದಾಸರಿಗೆ ಶ್ರೀನಿವಾಸಾಚಾರ್ಯರ ಉತ್ತರ ತಲುಪಿತು. ಮಂದಹಾಸವನ್ನೊಮ್ಮೆ ಬೀರಿ ಶಿಷ್ಯವೃಂದದೊಂದಿಗೆ ತೀರ್ಥಪ್ರಸಾದ ಸ್ವೀಕರಿಸಿ ಆ ಊರಿನಿಂದ ಅವರು ಮುನ್ನಡೆ ಬಿಟ್ಟರು.